ಮಂದಿ ಪ್ರಯಾಣಿಕರ ಸಾವಾಗಿದೆ. ಪ್ಲಾಟ್ಫಾರಂ 14, 15ರಲ್ಲಿ ನೂಕು ನುಗ್ಗಲು ಆಗಿದೆ. ಈ ಹಿನ್ನೆಲೆ 15 ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ, ಭಕ್ತರು ಸಾವನ್ನಪ್ಪಿದೆ. ಇನ್ನು ಪ್ರಯಾಗ್ರಾಜ್ಗೆ ತೆರಳುವ ರೈಲು ಬಂದಾಗ ಈ ಅವಘಡ ಸಂಭವಿಸಿದೆ ಎನ್ನಲಾಗಿದೆ. ರೈಲು ಹತ್ತುವ ತರಾತುರಿಯಲ್ಲಿ ಭಕ್ತರು ನೂಕುನುಗ್ಗಲು ಮಾಡಿಕೊಂಡು ಈ ಒಂದು ಸಾವು ಸಂಭವಿಸಿದೆ. ಪ್ರಯಾಣಿಕರ ಸಾವಿಗೆ ಈಗ ಪ್ರಧಾನಿ ಮೋದಿ ಅವರು ಸಂತಾಪ ಸೂಚಿಸಿದ್ದಾರೆ. ಪ್ರಯಾಗ್ರಾಜ್ಗೆ ತೆರಳಬೇಕಾಗಿದ್ದಂತಹ 2 ರೈಲುಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಈ ಕಾರಣ ಸ್ಥಳದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು, ಹಿರಿಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಸ್ಥಿತಿಯನ್ನ ಹತೋಟಿಗೆ ತರುವಂತಹ ಪ್ರಯತ್ನವನ್ನ ಮಾಡುತ್ತಿದ್ದಾರೆ. ಪ್ರಯಾಣಿಕರ ಸಾವಿಗೆ ಮೋದಿ ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. ಕುಂಭಮೇಳಕ್ಕೆ ತೆರಳುತ್ತಾ ಇದ್ದಂತಹ ಭಕ್ತರ ಸಾವಾಗಿದೆ. ಪ್ಲಾಟ್ಫಾರ್ಮ್ ನಂಬರ್ 14, 15ರಲ್ಲಿ ಈ ಅವಘಡ ಸಂಭವಿಸಿದೆ. ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ವಿ ಯಾವ ರೀತಿ ನೂಕು ನುಗ್ಗಲಿದೆ. ಆಟೋಮೆಟಿಕ್ ಆಗಿ ಅಷ್ಟು ಜನ ಇದ್ದಾಗ ನೂಕು ನುಗ್ಗಲು ಆಗೋದು ಸಹಜ. ಬಟ್ ಆ ಮಧ್ಯದಲ್ಲಿ, ಆ ತರಾತುರಿಯಲ್ಲಿ ಆ ರೈಲ್ ಹತ್ತೋಕ್ ಹೋಗಿ ಒಂದು ಸಾವು ಆಗಿರುವಂಥದ್ದು. ಜೊತೆಗೆ ಅಲ್ಲಿ 15ಕ್ಕೂ ಅಧಿಕ ಭಕ್ತರ ಸಾವಾಗಿದೆ. ಪ್ರಯಾಗ್ರಾಜ್ಗೆ ತೆರಳಬೇಕಾಗಿದ್ದಂತಹ ಭಕ್ತರು ರೈಲ್ವೆ ಸ್ಟೇಷನ್ ಅಲ್ಲಿ ನೂಕು ನುಗ್ಗಲನ್ನ ಮಾಡಿಕೊಂಡು ಹತ್ತುವಾಗ ಈ ಒಂದು ಸಾವು ಸಂಭವಿಸಿದೆ. ಈಗ ಆಲ್ರೆಡಿ ಅಲ್ಲಿ ಪೊಲೀಸರು ಕೂಡ ಎಲ್ಲರೂ ಇದ್ದಾರೆ. ಈ ಒಂದು ಅವಘಡಕ್ಕೆ, ಈ ಒಂದು ಅಪಘಾತ ಏನು ನಡೀತು, ಈ ಕಾರಣಕ್ಕೆ ನರೇಂದ್ರ ಮೋದಿ ಅವರು ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. ಈಗ ನೋಡಿ, ಅಲ್ಲಿ ನಾವು ವಿಜುವಲ್ಸ್ ಗಮನಿಸ್ತಾ ಇದ್ದೀವಿ. ದೆಹಲಿ ರೈಲ್ವೆ ಸ್ಟೇಷನ್ ಅದು ಎಷ್ಟು ನೂಕು ನುಗ್ಗಲಿದೆ ಒಂದು ರೈಲ್ಗೆ ಹತ್ತೋಕ್ಕೋಸ್ಕರ. ಸೊ ಪ್ರಯಾಗ್ರಾಜ್ ಕಡೆಗೆ ಹೋಗುವಂಥ ರೈಲ್ ಬಂದಿದ್ದ ಕೂಡಲೇ ಆಟೋಮೆಟಿಕ್ ಆಗಿ ಅಲ್ಲಿ ನೂಕು ನುಗ್ಗಲು ಸಂಭವಿಸ್ಬಿಡುತ್ತೆ. ಆ ಟೈಮಲ್ಲಿ ತರಾತುರಿಯಲ್ಲಿ ಹತ್ತಕ್ಕೆ ಹೋಗ್ತಾರೆ ಜನ, ಭಕ್ತಾದಿಗಳು ಏನಿದ್ದಾರೆ ತರಾತುರಿಯಲ್ಲಿ ಹತ್ತಕ್ಕೆ ಹೋಗ್ಬಿಡ್ತಾರೆ. ಆ ಟೈಮಲ್ಲಿ ಒಂದು ಅವಘಡ ಸಂಭವಿಸಿದೆ. ಈ ನೂಕು ನುಗ್ಗಲಾಗಿ ಕಾಲ್ ತುಳಿತ ಆಗಿ 15ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿರುವಂಥ ಘಟನೆ ನಡೆದು ಹೋಗಿದೆ. ಈ ಕಡೆ ವಿಜುವಲ್ಸ್ ಅಲ್ಲಿ ನರೇಂದ್ರ ಮೋದಿ ಅವರು ಸಂತಾಪವನ್ನು ಸೂಚಿಸಿರುವಂತಹ ಪೋಸ್ಟ್ನ ನೋಡ್ತಾ ಇದ್ದೀವಿ. ಜೊತೆಗೆ ಅಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಇದ್ದಾರೆ. ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಇವಾಗ ಕಾರ್ಯಪ್ರವೃತ್ತರಾಗಿ ಏನು ಮಾಡಬಹುದು ಅನ್ನೋದನ್ನ ನೋಡ್ತಾ ಇದ್ದಾರೆ. ಜೊತೆಗೆ ಜನಗಳಿಗೆ ಅಟೆನ್ಷನ್ ಕೊಡ್ತಿದ್ದಾರೆ, ಏನು ಮಾಡ್ಬೋದು, ಯಾವ ರೀತಿ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಬೇಕು ಅನ್ನೋದನ್ನ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ನ್ಯೂಸ್ 18 ಎಡಿಟರ್ ರಮೇಶ್ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಮೇಶ್, ಈ ಅವಘಡ ಯಾವಾಗ ಆಗಿದ್ದು? ಸೊ ಅಲ್ಲಿ ಆ ಟೈಮ್ನಲ್ಲಿ ಭದ್ರತಾ ಸಿಬ್ಬಂದಿಗಳು ಇರ್ಲಿಲ್ವಾ? ಅಲ್ಲಿ ಏನಾಯ್ತು ಪ್ರಮುಖವಾಗಿ? ಮೋನಿಕಾ, ಏನಂದ್ರೆ ಪ್ರಯಾಗ್ರಾಜ್ನಲ್ಲಿ ಏನು ಕಾಲ್ ತುಳಿತ ಬಿಟ್ಟು 30 ಜನ ಸತ್ತೋಗಿದ್ರು ಜನವರಿ 30ಕ್ಕೆ. ಸೊ ಈ ಅವಘಡ ಇನ್ನೂ ಮಾಸಿಲ್ಲ, ಮನಸ್ಸಲ್ಲಿದೆ. ಈ ನಡುವೆ ಡೆಲ್ಲಿಯಲ್ಲೇ ಕೂಡ ರೈಲ್ವೆ ಸ್ಟೇಷನ್ ಅವಘಡ ಆಗಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ಸುಮಾರು 9:55, 10 ಗಂಟೆ ಸುಮಾರಿಗೆ ಈ ಘಟನೆ ಆಗಿರ್ತಕ್ಕಂಥದ್ದು. ಪ್ಲಾಟ್ಫಾರ್ಮ್ ನಂಬರ್ 14 ಮತ್ತು 15ರಲ್ಲಿ ಪ್ರಯಾಗ್ರಾಜ್ಗೆ 2 ಸ್ಪೆಷಲ್ ಟ್ರೈನ್ ಬಿಟ್ಟಿದ್ರು ಡೆಲ್ಲಿಯಿಂದ. ಸೊ ಆ ಟ್ರೈನ್ಗಳು ಬರೋ ಸ್ವಲ್ಪ ಲೇಟ್ ಆಗಿತ್ತು. ಹಾಗಾಗಿ ಲೇಟ್ ಆಗಿದ್ರೆ ಸಹಜವಾಗಿ ಯಾರ್ಯಾರು ಪ್ರಯಾಗ್ರಾಜ್ಗೆ ಹೋಗ್ಬೇಕಿತ್ತು, ಸುಮಾರು ಪ್ರಯಾಣಿಕರು, ಸಾವಿರಾರು ಪ್ರಯಾಣಿಕರು ಜಮಾವಣೆಗೊಂಡಿತ್ತು. ಇನ್ನೊಂದೇನು ಅಂದ್ರೆ, ಡೆಲ್ಲಿಯಿಂದ 2 ಎಕ್ಸ್ಪ್ರೆಸ್ ರೈಲುಗಳು ಕೂಡ ಬೇರೆ ಕಡೆ ಹೋಗ್ಬೇಕಿತ್ತು. ಆ ಟೈಮಲ್ಲಿ ಆಯ್ತು. ಆ 2 ರೈಲುಗಳು ಕೂಡ ಬರೋದು ಲೇಟ್ ಆಗಿತ್ತು. ಒಂದು ಭುವನೇಶ್ವರಕ್ಕೆ ಹೋಗ್ಬೇಕಿತ್ತು, ಇನ್ನೊಂದು ಬೇರೆ ಕಡೆ ಹೋಗ್ಬೇಕಿತ್ತು. ಈ ಟ್ರೈನಲ್ಲಿ ಏನಾಯ್ತು ಅಂದ್ರೆ ಅಟ್ ಎ ಟೈಮ್ 4 ಟ್ರೈನಲ್ಲಿ ತುಂಬುವಷ್ಟು ಜನಗಳು ಒಂದೇ ಸಲ ಏನೋ ಒಂಥರ ಪ್ಯಾಕ್ ಆಗ್ಬಿಟ್ರು ಪ್ಲಾಟ್ಫಾರ್ಮ್ 14 ಮತ್ತು 15ರಲ್ಲಿ. ಸೊ ಆ ಟೈಮಲ್ಲಿ ಪ್ರಯಾಗ್ರಾಜ್ನ ಓಡುವಂತ ರೈಲು 2 ರೈಲು ಲೇಟ್ ಆಗಿ ಬಂತು. ಇವಾಗ ಏನಾಯ್ತು ಅಂದ್ರೆ 4 ರೈಲಿಗೆ ತುಂಬಬೇಕಂತ ಜನಗಳು ಏಕದಮ್ಮು ಪ್ರಯಾಗ್ರಾಜ್ ಕಡೆ ನುಗ್ಗಲು ಆಯ್ತು. ಒಟ್ಟಿಗೆ ಓಡಕ್ ಶುರು ಮಾಡಿದಾಗ ಆ ಟೈಮಲ್ಲಿ ಬಿದ್ದಿರ್ತಕ್ಕಂಥದ್ದು ಜನ ಒಬ್ರ ಮೇಲೆ ಒಬ್ರು. ಇದರಲ್ಲಿ 15 ಜನದಲ್ಲಿ ಸುಮಾರು ಲೇಡೀಸ್ ಮೃತಪಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ಕೆಲವರು ಪ್ಲಾಟ್ಫಾರ್ಮ್ ಏನೋ ಟ್ರೈನು ಮತ್ತೆ ಪ್ಲಾಟ್ಫಾರ್ಮ್ ನಡುವೆ ಸಂಧಿ ಜಾಗ ಇತ್ತು, ಅಂತ ಸ್ಥಳದಲ್ಲಿ ಸಿಕ್ಕಾಕೊಂಡು ಕೂಡ ಸತ್ತಿರೋದಂತ ಮಾಹಿತಿ ಬರ್ತಾ ಇದೆ. ಸೊ ಮಾಹಿತಿ ಗೊತ್ತಾದ ತಕ್ಷಣ ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಅವರು ಪ್ಲಾಟ್ಫಾರ್ಮ್ಗೆ ಹೋಗ್ಬಿಟ್ಟು ಎಲ್ಲ ವಿಚಾರಣೆ ಮಾಡಿದ್ದಾರೆ. ಎಷ್ಟು ಡೆತ್ ಆಗಿದೆ, ಏನು ಅವಘಡ, ಒಂದು ರಿಪೋರ್ಟ್ ಕೊಡಿ ಅಂತೆಲ್ಲ ರೈಲ್ವೆ ಪೊಲೀಸರಿಗೆ ಕೇಳಿದ್ದಾರೆ. ಸೊ ಈ ವಿಷಯ ಪ್ರಧಾನಿ ಮೋದಿ ಕೂಡ ಮುಟ್ಟಿದ್ದು, ಅವರು ಕೂಡ ಸಂತಾಪ ಸೂಚಿಸಿದ್ದಾರೆ. ಈ ರೀತಿ ಘಟನೆ ಆಗಬಾರ್ದಿತ್ತು. ಮೊನ್ನೆ ಪ್ರಯಾಗ್ರಾಜಲ್ಲಿ ಕೂಡ ಇದಾಗಿತ್ತು. ಆದ್ರೆ ಈಗ ಏನೋ ಡೆಲ್ಲಿ ರೈಲ್ವೆ ಸ್ಟೇಷನ್ ಈ ತರ ಆಗಿದೆ. ಏನಾಗಿದೆ ಒಂದು ವರದಿ ಕೊಡಿ ಅಂತ ಹೇಳಿದ್ರೆ, ಮತ್ತೆ ಮೃತರ ಕುಟುಂಬಗಳಿಗೆಲ್ಲ ಇವತ್ತು ಒಂದು ಪರಿಹಾರ ಘೋಷಿಸುವಂತ ಸಾಧ್ಯತೆ ಇದೆ. ಮೋನಿಕಾ, ಓಕೆ ರಮೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನು ಪಂಜಾಬ್ನ ಪಟಿಯಾಲ